ಅವರು ಏನತ್ತಾರ್ರಿ ಅವರು? ಅಮೋಘ ಸಿದ್ಧ ಕಾಳಗ ಬಿಟ್ಟ ಮನ್ಯಾಗ ಹಾ ಹಾ ಭೂತಾಳ ಸಿದ್ಧ ಭೂತಾಳ ಸಿದ್ಧ ಕಾಳಗ ಸೇರ್ಸದ ಕಾಳಗ ಸೇರ್ಸದ. ಅಲ್ಲಿ ನೀಲಮ್ಮನ ಮಗನಿಗೆ ತಂದು ಜಡಿ ಕೂಸಿನ ಕೊಯ್ದ್ರು. ಹಾ ಹಾ ಮಗಳಿಗೆ ಮಗನಿಗೆ ಮಗಳು ಏನ್ ಅಂದಾರ ಒಟ್ಟು ಜಡಿ ಕೂಸಿನ ಕೊಯ್ದಾರ. ಅವ್ರ ಮಗಳಿಗೆ ಕೊಯ್ಲಕ್ ನಿಂತಾರ ಈಗ. ಇಲ್ಲ ಅವ್ರಿಗೇನೋ ತಿಳಿದದ ಅಂದಾರ ಅವ್ರ. ಹಾ 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 ಯಾರು ಹೇಳಿರ್ತಾರ ಮಗಳೇನಿಲ್ಲ ಮಗನಿಗೆ ಕೊಯ್ದಾರ ಅವ್ರು. ಹಾ 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 ಅವ್ರು ಅದಕ್ಕೊಂದು ಹೊಂದಾಣಿಕೆ ಮಾಡಿದ್ರು. ಯಾನತ್ತ ನಮ್ಮಲ್ಲಿ ಶ್ರೀ ಮಲಕಾವನ ಹಬ್ಬ ಹುಟ್ಟುತ್ತಾರ ಹಾ 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 ಮನಿ ದೇವ್ರ ಹಾ ಅಕ್ಕಿಗಾಗಿ ಕೂಸು ಕೊಯ್ದಾರ ನಮ್ಮಲ್ಲಿ. ಹೌದು ಮತ್ತ ನಾಗರಾಯ ಗೌಡನ ಮನಿ ಒಳಗುನು ಕೂಸು ಕೊಯ್ದಾರ. ಹೌದಲ್ರಿ. ಮತ್ತ ಅವ್ರ ಮನ್ಯಾಗ ಕೂಸು ಕೊಯ್ಬೇಕಾದ್ರ ಅಲ್ಲಿ ಆ ದೇವ್ರದ್ ಕಾಡಾಟ, ಅಲ್ಲಿ ಆ ದೇವ್ರದ ಕಾಡಾಟಿತ್ತು. ಹಾ ಯಾ ಹೆಣ್ಣು ದೇವ್ರಿತ್ತು ಅನ್ ಗಂಡ ದೇವ್ರಿತ್ತು. ಅವ್ರದ್ದು ಏನೋ ಈ ಶ್ರೀ ಮಲ್ಕ ಒಂದ್ ಏನೋ ಹೇಳಿದ್ರಲ್ರಿ. ಏನ್ ಹೇಳ್ತಾರವ್ರು? ಏನು ಏನ್ ಹೇಳ್ತಾರ ಈ ಶ್ರೀಮಂತ ಒಂದು ಕೂಸು ಕೊಯ್ದಾರ. ಹಾ 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 ದನಗಳು ಹಾಲು ರಗತ್ ಹಿಂಡ್ಲಕತ್ತು ಎಮಗಳು ರಗತ್ ಹಿಂಡ್ಲಕತ್ತು. ಹಾ 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 ಅವಾಗ ಅಲ್ಲಿ ಏನ್ ಮಾಡಿದ್ರು? ಕೂಸಿನ ಕೊಯ್ದ್ರು. ಒಂದ್ ರಂಗಿನ ಮೂಲಿ ತಂದ್ರು. ಹಾ 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 ನೋಡ್ರಿ ಒಂದೇ ರಂಗ್ ಒಂದ್ ಇರುವುದಿಲ್ಲ. ಹೌದಲ್ರಿ. ನಮ್ದೊಂದ್ ಹಂಗಾದತ್ ಹೇಳಿ ನಿಮ್ಮದೊಂದು ಹಿಂಗ ಇರುವುದಿಲ್ಲ. ಇರುದಿಲ್ಲ. ಇದು ಒಂದು ನಿಮಗ ಮೊದಲು ತಲೆಯಾಗಿರ್ಲಿ. ಯಾಕಂದ್ರ ಒಬ್ಬೊಬ್ಬರು ಮಾಡೋ ಸಿದ್ಧಟಿಗೆ ಒಂದೊಂದು ಬ್ಯಾರೇನೆ ಅದ. ಹೌದಲ್ರಿ. ಒಬ್ಬೊಬ್ಬರು ಮಾಡುವುದು ಒಂದೊಂದು ಶಕ್ತಿ ಬ್ಯಾರೇನೆ ಅದ. ಹೌದು. ಈಗ ಎಲ್ಲಾ ಕರ್ನಾಟಕ ಮಾರಾಟದಾಗ ಎಷ್ಟೋ ಸಾವಿರಾರು ಗಟ್ಲೆ ಮೇಳವ ಅವ ಅಲ್ರಿ. ತಮ್ಮ ತಮ್ಮ ಗತ್ತ ತಮ್ಮ ತಮ್ಮ ಲಯ ಎಲ್ಲ ಒಂದೊಂದು ಬ್ಯಾರೆ ಬ್ಯಾರೇನೆ. ಹೌದು ಬ್ಯಾರೇನೆ ಅದಲ್ಲ. ಇನ್ನ ಈಗ ಒಂದು ಮಾತು ಕೇಳಿತಿಲ್ಲ ನೀವು? ಏನು? 700 ಕಳ್ಳರಿಗೆ ಹಾ ಹೊಡಿಬೇಕಾದ್ರ ತುಕಾಪ್ರಾಯ ಯಾನ್ ಕಾರಣ ತಂದ್ ಕೂಡಲೇ ಅವ್ರೊಂದು ಹೇಳಿದ್ರು. ಹಾ ನಿಮ್ದೊಂದು ಸಿದ್ಧಟಿ ಹಿಂಗಂದ್ರೆ ನಮ್ದು ಹಂಗಿಲ್ಲ. ಹಂಗಿಲ್ಲ, ನಿನ್ನಂಗಿರಂಗಿಲ್ಲ ಅದು. ಹೌದು ಬ್ಯಾರೇನೆ ಅದ. ಅದೇ ಕಳ್ಳದ ಕೌಟಿಗೆ 3 ಮಂದಿ ಪುಣ್ಯದ ಮಕ್ಕಳ ಒಳಗೆ ಮಾಧುಲಿಂಗನು ಅದೇ ಭೀಮಾ ನದಿಗೆ ಕಿಲಾರ್ ಒಯ್ದಾನ. ಹೌದು ಅದೇ ಅಡಿಗೆ ಬಿಟ್ಟ ನೀವನು. ಅದೇ ಭೀಮಾ ನದಿಗೆ ಭಂಡ್ರಗೋಟಿ ಅದು ಕಳ್ಳ ಕೌಟಿ. ಹೌದು. ಅದೇ ಭೀಮಾ ನದಿಗೆ ಕಿಲಾರ ಬಿಟ್ಟ. ಇವನು ಗೂಳಿನು ಕೊಯ್ದಾರಿ ಅವರು ಸೈದ್ಯಾರು. ಹೌದಲ್ಲ. ಇವನು ಗೂಳಿ ಕೊಯ್ದ್ರ ಇವ ಅಲ್ಲಿ ಏನ್ ಮಾಡ್ಯಾನ್ರಿ? ಅವ್ರಿಗೆ ಹೊಡುದು ಬಡುದು ಇಂಥದ್ದೇ ಅಂತ ಆಗದಿಲ್ಲ ಹೇಳ್ರಿ. ಇಂಥದ್ ಮಾಡಿಲ್ಲ ಮತ್ ಮಾಧುಲಿಂಗ. ಅಂತವ್ರಿಗೆ ಪವಾಡ ಪುರುಷರು ಹೆಂಗತ್ತಾರ ಅತ್ತಾರ ಹೆಂಗ? ಮಾಧುಲಿಂಗ 700 ಕಿಲಾರ ಅವರು ಭೂಮಿಗೆ ಬಿಟ್ಟ. ಗೂಳಿ ಒಯ್ದು ಕಡಾಯಾಗ ಕೊಯ್ದು ಕುದಿಲಾಕಿಟ್ರು. ಹೌದು ಹೌದು. ಯಾರು? ಶೇಖ ಸೈದ್ಯಾರು. ಹೌದು. ಮಾಧುಲಿಂಗ ನೋಡ್ತಾನೆ ಜಡದಾರ ಎಂಬ ಗೂಳಿ ಕಿಲಾರದೊಳಗ ಇಲ್ಲ. ಅವಾಗ ಓಡಿ ಹೋಗ್ತಾನ ಅವರು ಸೈದ್ಯಾರ ಅಂತಿಲಿ. ಹೌದು. ನನ್ನ ಗೂಳಿ ಯಾಕೆ ತಂದಿರಿ ಅಂತ ಕೇಳ್ತಾನ. ಯಾರು ತಂದಿರಿ? ಹೌದು. ನೀ ನಮ್ಮ ದಡಿಗೆ ಕಿಲಾರಿ ಯಾರಿಗೆ ಕೇಳಿ ಬಿಟ್ಟಿದಿ? ಹೌದು. ನಮ್ಮ ಭೀಮಾ ನದಿ ದಡಿಗೆ ಕಿಲಾರ ಬಿಟ್ಟಿದಿ. ಹೇಳ ಕೇಳಾರ್ದೆ ನಿನ್ನ ಗೂಳಿನೂ ಹೇಳ ಕೇಳಾರ್ದೆ ಕೊಯ್ದಿದೆ ಅಂದ್ರು. ಹೌದು ಹೌದು. ಅಂದ ಬಳಕ ನನ್ನ ಗೂಳಿಗೆ ನಾ ಈಗ ಎಬಸಿ ಒಯ್ಯಿದ್ದೀನಂದವ. ಹಾ ಕೇಳ್ರಿ. ಅಂಡದ ಕುದಿಲತ್ ಗುಳಿಗಿ ಹಂಡ್ಯಾದೊಳಗೆ ಕಡದ ಪುಡಿ ಪುಡಿ ಮಾಡಿ ಕುದಿಲಕ್ಕಿಟ್ಟಾರ. ಗೂಳಿಗೆ ಕೂತು ನೀರ್ ಮಾಡ ನೀರು ಮಾಡಾಗ್ಯದ ಗೂಳಿ. ಆ ಗೂಳಿಗೆ ನಾ ಎಬಸ್ಕೊಂಡು ಯಾವಿದ್ದೀನಿ ನೋಡ್ರಿ ಹೆಂಗದ ಪವಾಡ. ಅವಾಗ ಸೈದ್ಯಾರು ಹೇಳ್ತಾರ, ಹಂಡ್ಯಾದೊಳಗೆ ಕುದ್ದು ನೀರು ಮಾಡಾಗ್ಯದ ಗೂಳಿ ನೀ ಇಂದ ಎಬಸ್ತಿ ಅಂದ್ರೆ ನೀ ಹೇಳ್ದಂಗ ನಾವು ಕೇಳ್ತೇವೆ. ಇನ್ನ ನೋಡು ಎಬಸ್ ನೋಡ ಹೆಂಗ ಎಬಸ್ತಿ. ಅವಾಗ ತಾಯಿ ಧ್ಯಾನ, ತಂದಿ ಧ್ಯಾನ, ಗುರುವಿನ ಧ್ಯಾನ ಮಾಡಿ ಆ ಕಡಾಯಾಗ ಭಂಡಾರ ಹೊಡೆದ್ರೆ ಗೂಳಿ ಢರಿ ಹೊಡೆದು ಹೊರಗೆ ಬಂದದ. ನೋಡ್ರಿ ಜೀವಂತಾಗಿ ಜಕ್ಕೋತ್ ಹೊರಗೆ ಬಂದ ಅದೇ ಭೀಮಾ ನದಿಗೆ. ಹೌದು. ಅವಾಗ ಸೈದ್ಯಾರು ಧೋತರಾಶಿ ಮಾಧುಲಿಂಗನ ಪಾದ ಮ್ಯಾಗ ಅಡ್ಡ ಬಿದ್ದಾರ. ಏನತಾರ? ನಾವು ಸೋತೇವು, ನೀವು ಗೆದ್ರಿದ್ರಾಗ. ನೀ ಏನು ಅಂದದ್ದು ಕೊಡ್ತೇವ ಅಂದ ಬಳಕ ನಾ ಎಟ್ಟ ಭಂಡಾರ ಹೊಡಿತೀನು ಅಟ್ಟ ನನಗೆ ಜಾಗ ಕೊಡ್ಬೇಕು ಇಲ್ಲಿ ಅಂತ ಹೇಳ್ಯಾನ. ಹೌದು ಹೌದು ಹೌದು. ಅವಾಗ ನೀ ಹೇಳ್ದಂಗಿನ್ನ ಮುಂದೆ ನಾವು ಕೇಳ್ಕೋತೇವ್ ಅಂತ ಹೇಳಿ ಅಲ್ಲಿ ಪಾವಡ ಮಾಡ್ಯಾನ. ಭಂಡಾರ ಹೊಡೆದಟ್ಟು ಮೊದಲು ಕಳ್ಳ ಕೌಟಿ ಎಂದ ಭಂಡಾರ ಹೊಡೆದನ ಅಲ್ಲಿಗೆ ಭಂಡರಗೋಟಿ ಅಂತ ಹೇಳಿ ಹೆಸರು ಬಿದ್ದವ. ಊರಿನ ನಾಮ ಬದಲಾಗ್ಯದ. ನಾಮ ಬದಲಾಗದ. ಅಲ್ಲಿ ಪೀರ್ ಮಾಸಿದನ ಗೆಳತಾವನ ಅಲ್ಲಿದ ಹಿಂದೆ ಬಿದ್ದವ. ಹೌದು ಹೌದು. ಅವ ಎಟ್ಟ ಭಂಡಾರ ಹೊಡೆದ ಜಾಗ ಈಗ ಸದ್ದ ಮಾಧುಲಿಂಗನ ಹೆಸರ್ಲಿ ಅದ. ಹೌದು ಹೌದು.
ಹಂಗ ಇಲ್ಲಿ ಅವನು ಒಬ್ಬರದಿರಂಗಿಲ್ಲ, ಒಬ್ಬರ ಹಂಗ ಒಬ್ಬರು ಇರಂಗಿಲ್ಲ. ಅಲ್ಲ ನಾವ್ ಯಾಕೆ ಪ್ರಶ್ನೆ ಕೇಳಿದೇವ್ ಗೊತ್ತದೇನ್ರಿ? ಇಲ್ಲಿ ಏನು ತುಕಾಪ್ರಾಯನ 360 ಗಣಿಬಾಣಗಳು ಬಾಣಗಳದಾವ. ಹೌದಿಲ್ರಿ? ಹೌ ಗುರುವಿನಲ್ಲಿದೆ ವಿದ್ಯೆ ಕಲ್ತಾರ ಇಲ್ಲಿ ಅವ್ರು. ಕಲ್ತಾನ. ಹೌದಿಲ್ರಿ? ಹೌದು. ಕಳ್ಳರಿಗೆ ಬಾಣ ಬಿಟ್ಟನ 360ರಾಗ ಒಂದು ಕಮ್ಮು, ಒಂದು ಬಡದಿಲ್ಲ. 359 ಬಡದಿಲ್ಲ, ಒಂದೂನೇ ಬಡ್ದಿಲ್ಲ. ಹೌದಿಲ್ರಿ? ಒಂದು ಬಾಣ ತನಗೆ ಹಿಡ್ಕೊಂಡನ, ಅದುವರೆ ಬಡದ. ಹೌದಿಲ್ರಿ? ಹೌದಲ್ಲ. ನೋಡ್ರಿ ಎಷ್ಟು ವ್ಯತ್ಯಾಸ ಅದ. ಗುರು ಕಲಿಸಿದ ವಿದ್ಯಾನೇ ಅದ. ಎಲ್ಲಾ ಬಾಣ ಹುಸಿ ಹೋಗಿ ಅಂದ್ರೆ ಈ ಲೆಕ್ಕಿಲೆ ಅವ್ರಿಗೆ ಗುರುವಿನ ಕಲಿಸುವ ವಿದ್ಯಾದಲ್ಲಿ ಅವ್ರಿಗೆ ಹೊಡಿತಾನ ಅಂದ್ರೆ ಈ ಬಾಣ ಬಡಲಾಗ್ಯದ ಅಂದ್ರ ಅವ್ರದ್ದು ತಪ್ಪಿಲ್ಲ ಅನ್ನಂಗ ಆಯ್ತಲ್ಲ. ಅದಕ್ಕೆ ವಿಚಾರ ಮಾಡಿ, ಅದಕ್ಕೆ ನಿಮಗ ಪ್ರಶ್ನೆ ಮಾಡ್ಯದ. ಹೌದಿಲ್ಲ? ಅದ್ರಾಗ ಏನು ಕೇಳಿದ್ರ ನಮಗ ಅವ್ರೀಗ, ನಾಗರಾಯ ಗೌಡನ ಮನಿ ಒಳಗ ಈ ಕೂಸಿಗೆ ಕೊಯ್ತಾರಂದ್ರ ಹಬ್ಬ. ಅಲ್ಲಿ ಯಾವ ದೇವ್ರಿಗೆ ಕೊಯ್ದರು ತಮ್ಮ ಹೊನ್ನಪ್ಪ ಮಾಸ್ತರ? ಕೂಸಿಗೆ ಅದು ದೇವ್ರಿಗೆ ಕೊಯ್ಯಲ್ಲ. ಹಂಗ ದೇವ್ರಿಗೆ ಕೊಯ್ತಾರ. ಕ್ವಾಣ, ಕುರಿ, ಕೋಳಿ ಇವು ದೇವ್ರಿಗೆ ಕೊಯ್ತಾರ. ಹೌದು. ಹೌದಿಲ್ಲ? ಕೂಸುಗಳು ದೇವ್ರಿಗೆ ಕೊಯ್ಯಂಗಿಲ್ಲ. ಯಾಕಲ್ಲಿ ಮಲುವಾಗ್ಯದ? ಯಾಕ ಭೂತಾಳಿಸಿದ್ದ ಕಾಳಗ ಸೇರ್ಸ್ಯಾನ. ಕಾಳಗ ಸೇರ್ಸ್ಯಾನ. ಎಲ್ಲಾ ಕಡೆ ದೇವ್ರು ಕೇಳಿದ್ರು ಮತ್ತಿಟ್ಟು ಹೆಚ್ಚಾಗ್ಲಕತ್ತದು. ಹೌದು. ಅದು ಕರಿಗಿಗೆ ಬಂದು ಕೇಸಿನ ಬಿಬಿ ಫಾತಿಮಗೆ ಸೆರಗೊಡ್ಡಿ ಕೇಳ್ತಾನ. ಹೌದು. ಇದು ಎಲ್ಲಾ ಅಮಸಿದ್ದ ಮುತ್ಯನ ನಾಟಕ ಅದಿದೆಲ್ಲ. ಹೌದು. ಇವನಿಗೆ ಸೋಲಿಸ್ಬೇಕು, ಅವನ ಮನೆ ಒಳಗಿನ ಹೆಣ್ಣನ ತೋಬೇಕು. ಹೌದು. ಯಾಕಂದ್ರೆ ಹಿಂದ ಕೈಲಾಸದಲ್ಲಿ ನಂದ ಮಾತು ಹೋಗ್ಯದ. ಹೌದಲ್ಲ? ಆ ಹಿಂದಿನ ಮಾತಿ ಎಲ್ಲ ಇವ ಮರ್ತಾನ. ಹೌದು. ನನ್ನ ವಚನ ಬಟ್ಟ ತರಬಾರ್ದು ಅಂತ ಹೇಳಿ ಅವನ ಮನ್ಯಾಗ ಕಾಡಿ ಭೂತಾಳ ಸಿದ್ಧಿಗೆ ಹಚ್ಚಿ ಕಾಳಗ ಸೇರ್ಸೋದಕ್ಕ ಇವರು ಕಾಳಗದಿಂದ ಕಡ್ಯಾಕ ಆಗ್ಬೇಕು. ಹಣ್ಣಿನಾಗ ಹುಳ, ನೀರಿನಾಗ ಹುಳ ಮೊದಲು ಕಾಡುದು. ಹೌದಿಲ್ರಿ? ಅವಾಗ ಅಲ್ಲಿ ದೇವ್ರಿಗೆ ಕೇಳಿದ್ರೆ ಮಿರಿ ದೇವರ ಶಕ್ಷ ಆಗಲಿಲ್ಲ. ಮತ್ತೊಂದು ಕಾಳಗೆ ಸೇರಪ್ಲೆ ಮಾಡಿದ್ರು. ಬಿಬಿ ಫಾತಿಮೆ ಏನ್ ಹೇಳಿದ್ರು, ಜಡಿ ಕೂಸಿನ ತಂದ ನಿನ್ನ ಮನಿ ಒಳಗ ಔತಿ ಕೊಡು, ಇದು ಒಂದು ನಿನ್ನ ಮನಿ ಒಳಗಿಂದ ಪಿಶಾಸಿ ಹೊರಗೆ ಹೋಗ್ತದ. ಇಲ್ಲದೊಂದು ಹೇಳಿ, ಇದ್ದುದ್ದು ಇರ್ಲಾರ್ದು ಹೇಳಿ, ಇದ್ದುದೊಂದು ಇಲ್ಲಾರ್ದೊಂದು ಹೇಳಿ, ಇಲ್ದುದೊಂದು ಮತ್ತದು ಕಾಡಾಟ ಸೇರ್ಸೋದು. ಹೌದು. ಹಂಗ ಅಲ್ಲಿ ಯಾವ ದೇವರಿಗೆ ಕೊಯ್ದಿಲ್ಲ ಕೂಸ, ಅದು ಕಾಡಾಟ ದೇವ್ರದು ಅಲ್ಲ. ದೇವರ ಕಾಡಾಟು ಅಲ್ಲದು, ಅದು ಭೂತಾಳಿಸಿದ್ದ ಕಾಳಗೆ ಸೇರ್ಸದ್ದು. ಅದೆಲ್ಲಾ ನಡಬಾರಕಿಂದ ಗಾಳಿ ಸುಂಟಿ ತಂದು ಅವನ ಮನಿ ಒಳಗ ಅಂತದೊಂದು ಏನ್ ಮಾಡ್ಯಾರ, ಪಿಸಾಸಿ ಆಗಂಗ ಹಂಗ ಭವ್ಯವಾಗಿ ತೋರ್ಸ್ಯಾರ ಅವ್ರು. ಹೌದು. ಅಲ್ಲಿ ಯಾವ ದೇವರ ಕಾಡಾಟಿಲ್ಲ. ಅದು ನೋಡ್ತೀನಂದ್ರೆ ಮಾಡ್ಲಕ್ಕಿರ್ತಿದ್ಲ, ಮಾಡ್ತೀನಂದ್ರೆ ನೋಡ್ಲಕ್ಕಿರ್ತಿದ್ಲ. ಹಿಂಗ ಈ ಚಿತ್ರ ಆಗ್ತಿತ್ತು ಮನಿ ಒಳಗ. ಹೌದು. ಒಬ್ಬರ ಮನ್ಯಾಗ ಒಬ್ಬನ ಅಗಲಾಗ ಅನ್ನದಾಗ ಹುಳ ಬಿತ್ತಂದ್ರ ಮತ್ತೊಂದು ಅನ್ನದೊಳಗ ಮತ್ತೊಂದು ನಮೂನ ಆಗ್ತಿತ್ತು. ಹಳ್ಳಿದು ಅನ್ನ ಉಣಬಾರ್ದ ನೀರು ಕುಡಿಬೇಕಂದ್ರೆ ನೀರ್ನಾಗ ಹುಳ ಅಲ್ಲೇ ಒಂದು ಬ್ಯಾರೆ ಆಗ್ತಿತ್ತು. ಹಿಂಗ ಈ ಚಿತ್ರ ಆಗ್ತಿತ್ತು. ಅವಾಗ ಬಿಬಿ ಫಾತಿಮೆ ಹೇಳಿಕೆಸಿಂದ ಆ ಕೂಸಿನ ಕೊಯ್ದಾಳ. ಆ ಕೊಯ್ಸಾಳ. ಅಲ್ಲಿ ಯಾವ ದೇವರಿಲ್ಲ, ತನ್ನ ಒಂದು ಪಿಶಾಸಿ ಅದ. ಇದು ಒಂದು ಕಾಡಾಟ ಹೋಗ್ತದ, ಇದು ಮಾಡತ್ ಹೇಳಿ ಅಂದ ಕೆಳಗದಕ್ಕೆ ದೇವ್ರಿಗೆ ಅದು ಮಾಡ್ಬೇಕಾದ್ರೆ ಕೋಳಿ ಕುರಿ ಅದು ಔತಿ ಕೊಡ್ತಾರ. ಇಟ್ಟು ಕೂಸಿನ ಕೊಯ್ದ್ರ ಸಹಿತ ಹಂಗೆ ಬಿಟ್ಟಿಲ್ಲ. ಅದಕ್ಕ ಏನ್ ಮಾಡ್ಯಾರ ಅಂದ್ರ ಆ ಕೂಸಿಗೆ ಕೊಯ್ದ. ಹೌದು. ಕೊಯ್ದ ದೊಡ್ಡ ಕತ್ತಿ ಅದ, ಹೇಳಬೇಕಲ್ಲ ಸಂದರ್ಭಕ್ಕೆ ಬಂದಂಗ. ಕೂಸಿಗೆ ಕೊಯ್ದ. ಬಡವಿ ನೀಲಮ್ಮ ಬಂದು ಕೇಸಿಂದ ಓಣ್ಯಾಗ ಕೂಸಿಗೆ ನೋಡ್ತಾಳ, ಇಲ್ಲ. ದಿನಗೂಲಿ ತೆಗೆದಕ್ ಹೋದಾಕಿ, ದಿನ ತೆಗೆದಕ್ ಹೋದಾಕಿ. ನನ್ನ ಕೂಸಿ ಯಾರು ಇದಾರ ಅಂದ್ರ ನಾಗರಾಯ ಗೌಡ ಕೊಯ್ದಾನ ಅಂತ ಹೇಳಿ ದರ್ಪ ನೆರಮನೆ ಅವ್ರ ಅಂದ್ರು. ಗೌಡಂದ ದರ್ಪ ಇತ್ತು. ಅವಾಗ ಗೌಡಿಗೆ ಕೇಳಕ್ ಹೋಗ್ತಾಳ, ನಿನ್ನ ಕೂಸಿಗೆ ನಾ ಕೊಯ್ದಿಲ್ಲ ಅಂತ. ಹೌದು. ಅವಾಗ ಹೋಗಿ ಕೇಸಿಂದ ಫಿರ್ಯಾದಿ ಕೊಡ್ತಾಳ. ಎಲ್ಲಿ? ತೊರವಿಗೆ ಬಂದು. ಅವಾಗ ತೊರವಿಗಿತ್ತು. ಅವಾಗ ಕೊಟ್ಟಾಗ ಅವ್ರು ಚಡಿದಾರ ಚೋಪದಾರ ಬಂದ್ರು. ಹೌದು. ಬರುತ್ತಾನ ಇನ್ನು ಹೆಂಗ್ ಮಾಡ್ಲಿ ಅಂತ ಹೇಳಿಕೆಸಿಂದ ಚಿಂತೆಯಾಗಿ ಕೂತು ಬಿಟ್ಟಿದ್ದ. ಯಾರು? ನರುಟೆ ನಾಗರಾಯ. ಹೌದಲ್ರಿ? ಅವಾಗ ತ್ರಿಕಾಲ ಜ್ಞಾನಿ ಅಂಗೈಗೆ ಪದಮ ಅಂಗಾಲಿಗೆ ಪದಮ 32 ಕಳ್ಳಿ ಉಳ್ಳಂತ ಹೆಣ್ಣ ಮಗಳು ಪದ್ಮಾವತಿ ಹೇಳ್ತಾಳ, ಏನಂತ? ತಂದಿ ಯಾವ್ಯಾವ್ರಿಗೆ ಕೇಳಿದ್ರೆ ನೀನು ಮನಿ ಒಳಗಿನ ಕಾಡಾಟ ಹೋಗುದಿಲ್ಲ, ಮತ್ತೊಂದು ಕಾಡಾಟ ಹೆಚ್ಚು ಮಾಡ್ಕೊಂಡು ಕುತ್ತಿ. ಹೌದಲ್ಲ? ತೆಲಿಗೆ ಕೈ ಹಚ್ಕೊಂಡು ಕುತ್ತಿ ಚಡಿದಾರ ಚೋಪದಾರ ಬರ್ತಾರ. ಹೌದು. ಇನ್ನು ನಿನಗೆ ಹಿಡ್ಕೊಂಡು ಹೋಯ್ತಾರ, ಇನ್ನು ಹೆಂಗ ಮಾಡ್ಲಿ ಅಂತ ಹೇಳಿ ಮಗಳಿಗೆ ಕೇಳ್ತಾನ. ಅವಾಗ ಮಗಳ ಪದ್ಮಾವ್ ಹೇಳ್ತಾಳ, ಯಾನ ಮೊದಲು 2 ಮುದುಕೂರು ಬಂದಿವು ನೋಡು ನಿನ್ನ ಮನಿಗೆ ಹೆಣ್ಣು ಕೇಳಲ್ಲ. ಹೌದು. ಅವ್ರದೇ ಇದು ಎಲ್ಲ ಕಾಡಾಟದ ಮನ್ಯಾಗ. ಹೌದು. ನನಗೆ
ಕೊಟ್ಟ ಅವರಿಗೆ ಲಗ್ನ ಮಾಡಿ ನೀನು ಮನೆಯೊಳಗಿಂದ ಕಾಡಾಟ್ ಹೋಗ್ತದ ಅಂತೇಳಿ ಮಗಳು ಹೇಳ್ತಾಳ. ಹೌದು. ಮಗಳ ಮಾತು ಕೇಳಿ ಜಟ್ಟಿ ಬಾಗಿಲಿದೆ ಹಾಯ್ದು ಗುಡ್ಡಕ್ಕೆ ಓಡಿ ಬಂದ ಧೋತರಾಶಿ ಅಡ್ಡ ಬಿದ್ದಾನೆ. ಯಾರು? ನರುಟ್ಯ ನಾಗರಾಯಗೌಡ. ಹೌದು. ಯಾಕೆ ಬಂದಿ ಗೌಡ ಅಂದವ ಅಂಶಿದ್ದ ಮುತ್ಯ. ಅವಾಗ ಏನತ್ತಾರ? ಯಾಕೆ ಬಂದಿ ಗೌಡ, ನಂತನ ಬರುದು ಕಾರಣ ಏನು ಬಿತ್ತತ್ತೆ ಕೇಳ್ತಾನ ಅಂಶಿದ್ದ ಮುತ್ಯ. ಯಾಕಂದ್ರಿ ನರುಟ್ಯ ನಾಗರಾಯಗೌಡ ಏಳಹಟ್ಟಿ ಗೌಡ ನೀ. ಹೌದು ಗೌಡ. ನೀನಂತನ ಬರ್ಲಕ್ಕ ಕಾರಣ ಏನಂದ ಬಳಕ ನಾಗರಾಯಗೌಡ ಅವಾಗ ಹೇಳ್ಯಾನ. ಏನಂದ? ನಾ ಏಳಹಟ್ಟಿ ಗೌಡ ಇದ್ದೆ ಅಂದ್ರೆ ನೀ ನಾಡಗೌಡ ಇದ್ಯಪ್ಪ, ನಿನ್ನ ಮೈಮು ನನಗ ತಿಳಿದಿಲ್ಲ. ಹೌದು ಹೌದು ಹೌದು. ನಾ ಏಳಹಟ್ಟಿಗೆ ಗೌಡ ಇರ್ಬೇಕು, ಖರೇ ನೀ ನಾಡಗೌಡ ಇದ್ದಿ. ನಿನ್ನ ಆಟ ನನಗೆ ತಿಳಿದಿಲ್ಲ. ನಾ ಮಾತಾಡುದು ಮಾತ ತಪ್ಪಾಗ್ಯದ. ನನ್ನ ಮಗಳ ನಿನಗ ಕೊಟ್ಟ ಲಗ್ನ ಮಾಡ್ತಾ ನನಗ ಬಂಧನ ಬಂದದ. ಹೌದು. ಜಡಿ ಕೂಸಿನ ಕೊಯ್ದಿನ ಮನಿ ಒಳಗ ಕೂಸಿಟ್ಟಿದ ಚಡಿದಾರ್ ಚೋಪದಾರ ಬಂದು ಹಿಡಿಲಕ್ಕ ಬಂದಾರ. ನಾ ಹೆಂಗ ಮಾಡಲಿ, ನನಗ ಪಾರ ಮಾಡತ್ ಹೇಳಿ ಅಂಶಿದ್ದ ಮುತ್ಯನ ಪಾದಿಗೆ ಬಿದ್ದ. ಇದು ಭಂಡಾರ ಒಯ್ದು ಕೂಸಿಗೆ ಹೊಡಿಯತ್ತ. ಹೌದು. ಅಂದ ಬಳಕ ಓಡಿ ಬಂದು ಆ ಚಡಿದಾರ ಚೋಪದಾರ ಬರಾಟಿಗೆ ಭಂಡಾರ ಕೂಸಿಗೆ ಹೊಡೆದು ಮ್ಯಾಗ ಬುಟ್ಟಿ ಮುಚ್ಚಿದ್ದ. ಕೂಸು ಕೊಯ್ದು ಜಗಲಿ ಮುಂದಿಟ್ಟಿದ್ದ. ಅಂಶಿದ ಮುತ್ಯ ಕೊಟ್ಟು ಭಂಡಾರ ಹೊಡೆದ ಮ್ಯಾಗ ಬುಟ್ಟಿ ಮುಚ್ಚಿದ. ಬಂದ್ರ ತೊರವಿದಿಂದ ಚಡಿದಾರ ಚೋಪದಾರ ಬಂದ ಕೆಸಿಂದ ಕೈಗೆ ಭೇಡಿ ಹಾಕಿ ಒಳಗ್ ಒಯ್ತಾರೆ. ಎಲ್ಲಿ ಅದ ಕೂಸು ಕೊಯ್ದಿದ್ ನಡಿ. ಇಂತ ಹೆಣ್ಣು ಮಗಳು ಕಂಪ್ಲೇಂಟ್ ಕೊಟ್ಟಾಳ. ಹೌದಲ್ಲ. ನಾ ಕೊಯ್ದಿಲ್ಲ ಅಂತ ಹೇಳಿ ಕೆಸಿಂದ ಒಳಗ್ ಹೋಗಿ ಜಗಲಿ ಮುಂದ ಬುಟ್ಟಿ ತೆಗೆದು ನೋಡ್ತಾರ. ಅಲ್ಲಿ ಟಗರಿನ ಚೆಂಡಾಗ್ಯದ, ಟಗರಿನ ಶರೀರ ಆಗ್ಯದ, ಕೂಸೇ ಇಲ್ಲ. ಕೂಸೇ ಇಲ್ಲ. ಸುಳ್ಳು ಫಿರ್ಯಾದಿ ಕೊಟ್ಟಿದೆ ಅಂತ ಹೇಳಿ ಆ ಹೆಣ್ಮಗಳಿಗೆ ಬೇಯ್ದ ಕೇಸಿಂದ ಅವ್ರು ಹೋಗಿ ಬಿಡ್ತಾರ. ಹೆಣ್ಮಗಳು ಮತ್ತಿಟ್ಟು ದುಃಖ ಮಾಡ್ಕೊಂಡು ಓಣ್ಯಾಗ ಬಂದ ಅಳ್ಕೊತ್ ಕುಂಡಿರ್ತಾಳ. ಯಾರು? ನೀಲಮ್ಮ ತಾಯಿ. ಹೌದು. ಅವಾಗ ತ್ರಿಕಾಲ ಜ್ಞಾನಿ ಅಂಶಿದ್ದ ಮುತ್ಯ ಏನ್ ವಿಚಾರ ಮಾಡ್ತಾನ ಗುಡ್ಡದ ಮ್ಯಾಗ. ಏನಂತ? ನಾಗರಾಯಗೌಡ ಕೂಸಿನ ಕೊಯ್ದು ಒಬ್ಬಕ್ಕಿ ಬಡು ಹೆಣ್ಣು ಮಗಳು ಅಳ್ಕೊತ್ತು ಓಣ್ಯಾಗ ತಿರುಗಾಡ್ತಾಳ. ಹೌದು. ಇದೆಲ್ಲ ನಾ ಮಾಡು ಕಾಡಾಟ ನನ್ನದಿಂದೆ ಕೆಟ್ಟಾಯ್ತು ಅಂತ ಹೇಳಿ ಜಂಗಮ ರೂಪ ತೊಟ್ಟ ಸಾಧುನ ರೂಪ ತೊಟ್ಟು ಎಲ್ಲಿಗೆ ಬರ್ತಾನ? ಅದೇ ಶಿವಂಪುರ ಹಟ್ಟಿಗೆ ಬರ್ತಾನ. ಹೌದು. ಸಾಧುನ ರೂಪ ತೊಟ್ಟ ನೀಲಮ್ಮನ ಮನಿ ಮುಂದೆ ಹೋಗಿ ಭಿಕ್ಷಾ ಬೇಡ್ತಾನ. ನೀಲಮ್ಮನ ಮನಿ ಮುಂದ ಭಿಕ್ಷಾ ನೀಡುದಕ್ಕ ಅವಾಗ ಬೇಡ್ತಾನ. ಅವಾಗ ನೀಲಮ್ಮ ತಾಯಿ ಹೇಳ್ತಾಳ ಏನಂತ? ಸಾಧು ಸತ್ಪುರುಷರಿಗೆ ದಾನ ಧರ್ಮ ಮಾಡುವ ದಿನಮಾನ ಉಳಿದಿಲ್ಲ, ಕಾಲ ಇಲ್ಲ. ನೀ ಯಾವ ಇದ್ದಿ ನನಗೆ ಗೊತ್ತಿಲ್ಲ. ನಿನಗೊಂದು ಹಿಟ್ಟು ನೀಡುದಿಲ್ಲ. ಹೌದು ಹೌದು. ನೀ ಮುಂದಿನ ಮನಿಗೆ ಹೋಗ್ಬೇಕು. ಇದ್ದದ್ದು ಒಂದು ಮಗ ನರುಟ್ಯ ನಾಗರಾಯಗೌಡ ಕೊಯ್ದಾನ. ದಾನ ಧರ್ಮ ಮಾಡಿದ್ರೆ ಪುಣ್ಯ ಎಲ್ಲಿ ತಟ್ಟಬೇಕು? ಫೌಜಾರ್ ಸಾಹೇಬ್ ಚಡಿದಾರ್ ಚೋಪದಾರ್ ಬಂದ್ರು, ಅವರು ಅವನಂತೆ ಮಾತಾಡಿ ಹೋದ್ರು. ಹೌದು ಹೌದು. ಎಲ್ಲಿ ಉಳಿದದ ಧರ್ಮ? ನಂದು ಇದ್ದದ್ದು ಮಗ ಕೊಯ್ದಾರ, ಇಂಥ ಸಾಧುರಿಗೆ ನಾ ನೀಡುವುದಿಲ್ಲ. ನನ್ನ ಮನೆ ಮುಂದಿನ ಮೊದಲು ಹೋಗತ್ತಳ. ಹೌದು. ಅವಾಗ ತ್ರಿಕಾಲ ಜ್ಞಾನಿ ಗುಡ್ಡದ ಮುತ್ಯ ಹೇಳ್ತಾನ, ತಾಯಿ ನಾ ನಿಮ್ಮ ಸಲುವಾಗಿ ಈಗ ಮರ್ತ್ಯ ಲೋಕಕ್ಕೆ ಬಂದಿದೆ. ಹೌದು ಹೌದು ಹೌದು. ಧರ್ಮ ಎಲ್ಲಿ ಅದ? ಧರ್ಮ ಎತ್ತಿ ಹಿಡಿಲಕ್ಕೆ ನಾ ಮುಮ್ಮೆಟ್ಟಕ್ಕೆ ಇಳಿದಿದೆ. ಹೌದು. ಭಕ್ತರ ಉದ್ಧಾರ ಮಾಡಲಿಕ್ಕೆ ನಾ ಮುಮ್ಮೆಟ್ಟಕ್ಕೆ ಇಳಿದಿದೆ. ಬ್ರಹ್ಮ ಯಾರು ಹಣಿಬಾರ್ದಾಗ ಮಕ್ಕಳು ಇಲ್ಲ ಹೇಳಿ ಬರ್ದಾನ, ಅವರಿಗೆ ಮಕ್ಕಳ ಕೊಡುವಂತ ಶಕ್ತಿ ತಗೊಂಡೇ ಮರ್ತ್ಯ ಲೋಕಕ್ಕೆ ನಾ ಬಂದಿದೆ. ಹೌದು. ನೀ ಯಾಕೆ ದುಃಖ ಮಾಡ್ತೀನಿ? ನೀ ದುಃಖ ಮಾಡಬೇಡ. ನಿನ್ನ ಮಗ ಏನಾಗ್ಯದ ಹೇಳು ಅಂದ ಬಳಕ ನನ್ನ ಮಗ ನಾಗರಾಯ ಕೊಯ್ದಾನ, ನಾ ನಿನಗೆ ಹಿಟ್ಟು ನೀಡುದಿಲ್ಲ. ಹೌದು. ಅವಾಗ ನಾಗರಾಯನ್ ಹೆಸರು ತಗೊಂಡ ಗಜಿಲೆ ನೀಲಮ್ಮ ದೇವಿ ಕರೆದ ಗುಡ್ಡದ ಮುತ್ಯ ತೆಲಿ ಮ್ಯಾಗ ಹಸ್ತಿಟ್ಟಾನ. ಹೌದು ಹೌದು. ನಿನ್ನ ಮಗನ ಹೆಸರು ತಗೊಂಡ ನಿನ್ನ ಮನಿ ಅಂಗಳದೊಳಗೆ ನಿತ್ತು ಅದರ ತಾಯಿ ನಿನ್ನ ಮಗ ಬರ್ತಾನ. ಹೌದು. ಅಂದ ಕೂಡಲೇ ಆ ಸಾಧುನ ರೂಪ ತೊಟ್ಟು ನಿಂತಿದ ಸಿದ್ಧ ಅವನ ಮಾತು ಕೇಳಿ ತೆಲಿ ಮ್ಯಾಗ ಹಸ್ತಿಟ್ಟ ಮಗನ ಹೆಸರು ತಗೊಂಡು ತನ್ನ ಮನಿ ಅಂಗಳದಾಗ ನಿತ್ತು ಒದರಿದ್ರೆ ಮಗ ಓಡಿ ಬಂದು ಕೊಳ್ಳಿಗೆ ಬಿದ್ದಾನಕ್ಕಿ. ಹೌದು ಹೌದು ಹೌದು. ಅವಾಗ ಆಶೀರ್ವಾದ ಮಾಡಿ ಹೋಗ್ತಾನ. ಇಂಥ ಕಾರ್ಯ ಮುತ್ಯ ಮಾಡ್ಯಾನ. ಎಲ್ಲಿ ಸತ್ತದ ಕೂಸ? ಎಲ್ಲಿ ಸತ್ತದ ಕೂಸ? ಇದಕ್ಕತ್ತಾರ ಸಿದ್ಧಟಿಗೆ. ಹೌದು. ಅದಕ್ಕ ನಿಮಗೆ ಎಷ್ಟು ತಿಳಿತದ ನಾವ್ ಹೇಳಿದ ಹಿಂಗ್ ಹೇಳ್ರಿ ಅತ್ ನಾ ಹೇಳುದಿಲ್ಲ. ಹೆಂಗಿರ್ಬೇಕಂದ್ರೆ ಇನ್ನೊಬ್ಬರಿಗೆ ಜ್ಞಾನ ಬರಿಬೇಕು, ಸಿದ್ಧಟಿಗೆ ಕುಂದು ಬರಬಾರದು. ಅಂದರೆ ಅದು ವಿಷಯ ಬಿಡುಗಡೆ ಮಾಡ್ಬೇಕು. ಇರ್ಲಿ ಇನ್ನೊಂದು ನುಡಿಯೋದು ಹಾಡ್ರಿ ಗೌಡ್ರ. ದೇವರ್ ಕೇಳಿ ಕೇಳಿ ನಾಗರಾಯ ಸೋತ
ಒಳ್ಳೆ फोटो काढा चांगल्यापैकी ಸತ್ಯ ಸಂಘದ ಸೇವೆಯನ್ನು ಅಮೋಘ ಸಿದ್ಧ ಮಾಳಿಂಗರಾಯ ಮಾಡಿದಂತ ಕಥಾಸಾರ ಹೌದು ಬಹಳ ಒಳ್ಳೆ ಅನುಭವದಲ್ಲಿ ನಡೆದದ. ಹೌದು ನಮ್ಮ ಸಹಕಲಾವಂತರು ಹೊನ್ನಪ್ಪ ಮಾಸ್ತರ್ ಅವರು ಬಹಳ ಅನುಭವದಲ್ಲಿ ಉದಾಹರಣೆಗಳನ್ನು ಕೊಟ್ಟರು. ಹೌದು ಹೌದು ಮಾಸ್ತರ್ ಉದಾಹರಣೆ ಹಿಂಗ ಕೊಡಬೇಕು. ಯಾಗ್ರಿ ಬೆಣ್ಣಿ ಮುದ್ದಿ ಹಂಗಿರ್ತದ ಹಂಗಿರ್ಬೇಕು ಉದಾಹರಣೆ. ಹಾ ಹಾ ಒಳಗ ಬೆಣ್ಣಿ ಒಳಗಿಂದ ಕೂದಲಿ ಜಗ್ಗದಂಗ ಆಗ್ಬೇಕದು. ಹಾ ಹಾ ಬೆನ್ನಿ ಹೊಡೆದಿರಬಾರದು. ಒಳಗೂ ಮೆತ್ತಗದ ಬೆಣ್ಣಿ ಮುದ್ದಿ, ಹೊರಗೂ ಮೆತ್ತಗದ. ಖರೆ ಅದು ಒಡೆಯಲ್ಲದು. ಹಾ ಹಾ ಒಳಗಿನ ಕೂದಲಿ ಜಗ್ಗದರದು ಕೂದಲಿಗೆ ಏನು ಹತ್ತಲಾರ್ದಂಗ ಬರಬೇಕು. ಹೌದು ಹೌದು ವಿಷಯ ಹಂಗಿರ್ಬೇಕು. ಯಾವ ಜಾಗಕ್ಕೆ ನೀ ಮನಸ್ಸಿಡ್ತಿ ಹಂಗ ಹಾಕೋತ್ ಹೋಗ್ತದ. ಹೌದು ಒಬ್ಬ ಮನುಷ್ಯ ಒಂದೊಂದು ನಮೂನ ಆಗಿ ಕಾಣಿಸ್ತಾನ, ಒಂದೊಂದು ನಮೂನವಾಗಿ ಹೆಸರು ಬರ್ತದ. ಹೆಸರು ಬರ್ತಾವತ್ರಿ ಬಹಳ. ಯಾಕ್ರಿ ಈಗ ಒಬ್ಬ ದೇವರ ಗುಡಿಗೆ ಹೋದ. ಹೌದು ಅಲ್ಲಿ ಏನಂತಾರ ನಿನಗ? ದೇವ್ರ ಗುಡಿಗೆ ಹೋಗೋಣ ಭಕ್ತ ತರ. ಅಲ್ಲಿ ಗುಡಿಗೆ ಹೋದ ಗಜಿಲಿ ಭಕ್ತ ಅಂತೇಳಿ ಇವನಿಗೆ ನಾಮ್ ಬರ್ತದ. ಹೌದು ಅದೇಲ್ರಿ. ಹೌದು ಇವನೇ ಗುಡಿಗೆ ಹೋದ ಗಜಿಲೆ ಭಕ್ತ ತರ. ಹಾ ಕಿರಾಣಿ ಅಂಗಡಿಗೆ ಹೋದ್ರೆ ಗಿರಿಯಾಕೆತ್ತಾರ ಇವನಿಗೆ. ಹೌದು ಹೌದು ಅವನಿಗೆ ಗಿರಿಯಾಕೆಲ್ಲಕ್ ಶುರು ಮಾಡ್ತಾರ. ಹಾ ಹಾ ಅವನಿಗೆ ಬಸ್ನಾಗಿ ಇವ ಏರ್ದಂದ್ರೆ ಇವನಿಗೆ ಏನತ್ತಾರಿ? ಪ್ಯಾಸೆಂಜರ್. ಪ್ಯಾಸೆಂಜರ್ ಅತ್ತಾರ. ಹೌದು ಇವನೇ ದವಾಖಾನಿಗೆ ಹೋದಂದ್ರೆ ಏನತ್ತಾರ ಇವನಿಗೆ? ಪೇಷಂಟ್ ತರ. ಪೇಷಂಟ್ ಅತ್ತಾರ. ಹೌದಿಲ್ಲ. ಹೌದು ಮತ್ತ ಇವನೇ ಒಬ್ಬರಲ್ಲಿ ದಗದಕ್ ಹೋದಂದ್ರೆ ಏನತ್ತಾರಿ? ಕೆಲಸಗಾರ ಅತ್ತಾರಿ, ಕೂಲಿ ಮನುಷ್ಯ ಅತ್ತಾರ. ಹೌದು ಹೌದಲ್ಲ? ಹೌದು ಇವನೇ ಪೊಲೀಸ್ ಠಾಣಕ್ ಹೋದ್ರ ಆರೋಪಿ ಅತ್ತಾರ. ಹೌದು ಹೌದಿಲ್ರಿ? ಹೌದು ಇವನೇ ಗುರುವಿಗೆ ಹೋಗಿ ಶರಣಾದಂದ್ರ ಏನಂತಾರ್ರಿ? ಗುರುವಿನ ಮಾಡ್ಕೊಂಡಿದ್ರಿ ಏನಂತಾರ ನಿನಗ? ಶಿಷ್ಯ ಅತ್ತಾರ. ಹೌದು 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 ಯಾಕ್ರಿ? ಹೌದು ಒಬ್ಬ ಮನುಷ್ಯ ಇಷ್ಟೆಲ್ಲಾ ಮುಗಿಸಿ ಮನೆಗೆ ಬಂದ್ರ ಗಂಡ ಏನತ್ತಾನ? ಗಂಡಿಗೆ ಏನಾಗ್ತಿ? ಹೆಂಡತಿಗೆ ಏನಾಗ್ತಾನ? ಗಂಡ. ನೋಡ್ರಿ, ಇಷ್ಟೆಲ್ಲಾ ಅನಸುಗೊಳ್ಳೋದು ಒಂದ ಮನುಷ್ಯ ಯಾವ್ಯಾವ ಸ್ಥಾನಕ್ಕೆ ನಿಂದಿರ್ತಿ ಆ ಸ್ಥಾನಕ್ಕೆ ನಿನ್ನ ಹೆಸರು ಬದಲಾಗ್ತದ. ಹೌದು ಹೌದು ಹೌದಲ್ರಿ? ಹೌದು. ಇದು ಎಲ್ಲ ಆಗಬೇಕಾದ್ರ ಕಾರಣ ಏನಾದ ಅಂತ ಕೇಳಿದ್ರೆ ಒಂದೇ ಒಂದು ಕಾರಣದ. ನಮಗ ಮಾಯಾದಿಂದ ಅನೇಕ ಜಾಗನಾಗ ಅನೇಕ ನಮೂನೆ ಹೆಸರು ಬದಲಾಗ್ತದ. ಹೌದು ಹೌದು ದುಡ್ಡನು ಹಂಗೆ ಅದ. ಹಾ ಅದಕ್ಕೆ ಸಿದ್ಧಟಿಗೆ ಒಳಗೆ ಅದಕ್ಕೆ ನಾವು ಯಾನ ಕೊಡ್ಬೇಕು ಅನ್ನೋದು ಮೊದಲು ನಮಗ ಅರ್ಥ ಆಗಬೇಕು. ಹೌದು ಈ ಮಾಯಾ ಸಂಸಾರ ಹಾ ಬಹಳ ಬೆರಿಕೆದಿದು. ಬೆರಿಕೆದತ್ರಿ. ಇದರಂತ ಚಲೋನು ಯಾವದಲ್ಲ, ಹಾ ಇದರಂತ ಸುಮಾರು ಯಾವದಲ್ಲ. ಸಂಸಾರದಂತ ಯಾಕತ್ ಕೇಳ್ರಿ ನೀವು. ಹಾ ನೀ ಮೊದಲ ತಿಳ್ಕೊಂಡಿ ಅಂದ್ರ ಅದ್ರಾಗ ಮಾಡ್ಲಕ್ಕ ಬರ್ತದ. ಹಾ ತಿಳ್ಕೊಳಿಕಂದ್ರ ಬಹಳ ಗದ್ದಲಕ್ ಹಾಕ್ತದ. ಏನಾಗ್ಯದತ್ರಿ ಈಗ? ಯಾಕೆ ಗದ್ದಲಕ್ ಹಾಕ್ತದಂದ್ರ ಹಾ ಈ ಸಂಸಾರ ಬಡ್ಡಿ ಕಡಿದ ಕಬ್ಬು ತಿಂದಂಗದ. ಸಂಸಾರ ಹಾ ಬಡ್ಡಿ ಕಡೆ ತಿನ್ಕೋತ ಹೋಗುದು. ಬಡ್ಡಿ ಕಡಿ ತಿನ್ಕೋತ ಹೋಗುದು. ಹಾ. ಯಾಕೆ ಮೊದಲ ರುಚಿ ಇರ್ತದ, ಹಾ ಮುಂದ 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 ಬಂದಂಗ ವಾಡಿ ಕಡಿ ಕಬ್ಬು ತಿಂದಂಗ ಆಗ್ತದ. ಹಾ ಹಾ ಯಾಕ? ಸೌಳ ಆಗ್ತದ ಅಲ್ಲಿ ಮುಂದೆ. ಮೊದಲು ನಿಮ್ಮದು ದೇವ್ರ ಕೋಲಿಗೆ ಪಾಳಿ ಇರ್ತದ. ಹೌದು ಹೌದಿಲ್ರಿ? ಹೌದು. ಲಗ್ನ ಆದ ಗಜಿರಿ ಹೌದು ಮುಂದ ದೇವ್ರ ಕೋಲಿ ಮುಗಿತಂದ್ರ ಎಲ್ಲಿಗೆ ಬರ್ತದ್ರಿ? ಅಡಿಗೆ ಮನಿಗೆ ಬರ್ತದ. ಹೌದು ಅಡಿಗೆ ಮನಿಗೆ ಮುಂದ್ ಮುಗಿತಂದ್ರ ಹಾಲದಾಗ ಬರ್ತದ. ಹೌದು ಹೌದು ಹಾಲು ಮುಗಿತಂದ್ರ ಕೌದಿ ಹಿಡ್ಕೊಂಡು ಹನುಮಪ್ಪನ ಗುಡಿ ಕಳಿಸ್ತದ. ಹೌದು ಹೌದು ಯಾಕ್ರಿ? ಮುಪ್ಪಿನ ಕಾಲಕ್ಕ ಹಂಗ ಸಂಸಾರದ ಅದ. ಮೊದಲ ರುಚಿ ಬಡ್ಡಿ ಕಡಿದ ಕಬ್ಬು ತಿಂದಂಗದ. ಹಾ. ಈಗ ಏನ್ ಕೇಳ್ತೀರಿ ಅಲ್ಲಿ? ಇದು ಪಾರಮಾರ್ಥ. ಇದು ಹಂಗಿಲ್ಲ. ಹಾ ಇದು ತುದಿ ಕಡಿದ ಕಬ್ಬು ತಿಂದಂಗ. ತುದಿ ಕಡ್ದು ಹಾ ಮೊದಲೇ ಸೌಳೆ ಹತ್ತದಲ್ಲ. ಮೊದಲು ಇಲ್ಲಿ ಬರುತ್ತೆ ಎಲ್ಲ ಎಲ್ಲಾರ್ಕಿಂತ ಹೆಂಡ್ರ ಮಕ್ಳಿಗೆ ಬೇಯಿಸ್ಕೊಂಡು ಮಾಡ್ಕೊಂಡು ಇಲ್ಲಿ ಗುತ್ತ್ಯಾಪ್ ಮುತ್ಯಾನ್ ಅಂತೀರಿ ಬರುತ್ತನ ಕಾಡ್ತದ. ಹಾ ಹಾ ಇಲ್ಲಿ ಬಂದ ಬಳಕ ಹಂಗೆ ಕೇಳ್ಕೋತ ಹೋರಿ ಸೌಳ್ ಹೋಗಿ
ಮುಂದ ಬಡ್ಡಿ ಹತ್ತದ ನಿನಗ ರುಚಿ ಏನ್ ಮಾಡ್ತದ ನಿನಗ ದಂಡಿಗೆ ಬಂದ ಪಾರ ಮಾರ್ತ ನಿನಗ ಮೋಕ್ಷಕ್ಕೆ ಒಯ್ತದ. ಹೌದು 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 ಹೌದು. ಇಲ್ಲೇನು ಕೂತಿರಿದು ನಿಮಗ ಬರುತ್ತಾನ ತರಾಸಾಗಿರ್ಬೇಕು. ಹೌದು. ಹಿಂಗೆ ಕೇಳ್ಕೋತ್ ಹೋರಿ ಎಟ್ಟು ಕೇಳ್ಕೋತ್ ಹೋಗ್ತಿ ಹಂಗ ಮುಕ್ತಿ ಬಾಕಲ ಸನಿ ಮಾಡ್ತದ ಇದು. ಹೌದು ಹೌದು. ಅಂದ್ರೇನು ತುದಿ ಕಡಿದ ಕಬ್ಬು ತಿನ್ಕೋತು ಬಡ್ಡಿ ಕಡೆ ಹೋಗ್ತದ ಪಾರ ಮಾರ್ತ. ಸಂಸಾರ ಬಡ್ಡಿ ಕಡಿದ ತಿನ್ಕೋತು ತುದಿ ಕಡೆ ಬರ್ತದ. ಹೌದು ಹೌದು ನೋಡ್ರಿ ಇಟ್ಟು ಬೆರಿಕೆ ಅದು. ಹಂಗ ನಾವು ಯಾವಾದೇ ಮಾಡಬೇಕಾದ್ರೆ ತಿಳ್ಕೊಂಡ ಮಾಡಬೇಕು. ಹೌದು. ತಿಳಿಲಾರ್ದೆ ಮಾಡಬಾರ್ದು. ತಿಳಿಲಾರ್ದೆ ಮಾಡ್ದೇವು ಅಂದ್ರೆ ಏನಾಗ್ತದ ಅಂತ ಕೇಳಿದ್ರೆ ನಾವು ಅಧೋಗತಿಗೆ ಹೋಗ್ಬೇಕಾಗ್ತದ. ಹೌದು. ಯಾಕ ಕೇಳ್ರಿ ನೀವು? ಯಾಕರಿ? ಒಂದು ಅರಣಿ ಹುಲ್ಲ ಕೊಯ್ದು ಮನ್ಯಾಗ ಉಡುಗುದು ಮಾಡ್ತೀರಿ ನೀವು. ಹೌದು ಹೌದು ಮಾಡ್ತಿರು. ಅರಣಿ ಹುಲ್ಲು ಕೊಯ್ದು ಅದಕ್ಕೊಂದ್ ಚೆರಿ ಕಟ್ಟಿ ಉಡುಗುದು ಮಾಡಿ ಮನ್ಯಾನ ಕಸ ಹೊಡಿತೀರಿ. ಹೌದು ಹೌದು. ಎಲ್ಲಾ ಗೊಳೆ ಮಾಡ್ತದ, ಕಸ ಮನ್ಯಾನ ಘಾನ ಹೊಡಿತದ. ಅದೇ ಹುಲ್ಲು ಕಟ್ಟುದು ಹುಲ್ಲ ಬಿಚ್ಚಿ ಮನಿ ತುಂಬ ಎಲ್ಲ ಒಗದು ಬಿಡು, ಅದೇ ಕಸಬಾರಿ ಹೋಗಿ ಕಸ ಆಗಿ ಬಿಡುತ್ತೆ. ಹೌದು ಹೌದು. ನೀವು ಯಾನು ಮೊದಲೆಲ್ಲ ಹೊಡಿತಿರ್ಲ, ಅದೇ ಹುಡುಗುದು ಕಟ್ಟಿ ಹೊಡಿತಿ ಬಿಚ್ಚಿ ಹೋಗದೆ ಅಂದ್ರೆ ಅದೇ ಹೊಳ್ಳಿ ಕಸ ಆಗಿ ಬಿಡ್ತದ, ಆಗ್ತದ. ಅದರಂತೆ ನಿನ್ನ ಮನಸ್ಸು ನೀ ಗಟ್ಟಿ ಹಿಡಿದಿ ಪರಮಾತ್ಮನ ಮ್ಯಾಗ ನಿನ್ನ ಒಳಗಿನ ಕಸ ಹೊರಗೆ ಹೊಡಿಲಕ್ಕ ಬರ್ತದ. ಮತ್ತೆ ಈ ಮನಸ್ಸು ಛಿದ್ರ ಮಾಡಿಬಿಟ್ಟೆ ಅಂದ್ರೆ ನಿನ್ನ ಮನಸ್ಸವೇ ಕಸ ಆಗಿ ಬಿಡ್ತದ. ಹೌದು 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 ಹೌದು. ನಿನ್ನ ಮನಸ್ಸೇ ಕಸ ಆಗಿ ಬಿಡ್ತದ. ಒಬ್ಬ ಗುರುವಿನ ಹಂತಿಲಿ ನಂಬು. ಒಬ್ಬ ಗುರು ಕಲ್ಲಿಗೆ ದೇವರು ಮಾಡ್ತಾನೆ. ಗುರು ಕಲ್ಲಿಗೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಜೀವಕಾಳು ತುಂಬಿ ಕಲ್ಲಿಗೆ ದೇವರು ಮಾಡ್ತಾನೆ ಒಬ್ಬ ಗುರು. ಹೌದು ಹೌದು ಹೌದು. ಕಲ್ಲಿಗೆ ಬೇಡ್ಕೊಂಡ ಬಳಕ ನಿಮಗೆ ಯಾನ ಬೇಕಾದಾಗ್ತದೆ ಆಗ್ತದೆ. ನೀವು ಸ್ವತಃ ಮನುಷ್ಯರಿದ್ದೀರಿ, ಕಲ್ಲಿಗೆ ದೇವರು ಮಾಡ್ತಾನ, ನಿಮಗೆ ಯಾಕೆ ದೇವರು ಮಾಡಬಾರ್ದು ಗುರು? ಹೌದು 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 ಹೌದು. ನೀವು ಹಂಗ ಮಾಡ್ಕೊಂಡಿಲ್ಲ. ಇಲ್ಲ ಹಂಗ ಇಲ್ಲಿ ಏನು ಹೇಳುದಪ್ಪ ಅಂದ್ರ ನಾವು ಗುರುವಿನಲ್ಲಿ ದುಡಿದು ಪರಮಾತ್ಮನಲ್ಲಿ ಆಶೀರ್ವಾದ ಪಡ್ಕೋಬೇಕಾಗ್ಯದ. ಹೌದು. ಇರ್ಲಿ ಬಹಳ ಮಾತಾಡಬೇಡ್ರಿ ಅಂತ ಹೇಳಿ ಮೊದಲೇ ಕಮಿಟಿ ಅವ್ರು ವಾರ್ನಿಂಗ್ ಅದ. ನಮಗೊಂದು ಮಾತು ಕೇಳ್ಯಾರ ಅವ್ರು. ಈಗ ನಾಗರಾಯಗೌಡನಂತರು ಹೇಳೋದು ಅದೇ ಹೇಳುದು ಅವಶ್ಯಕತೆ ಇಲ್ಲ. ಕಲ್ಲೂರು ಕಡಿಮಠ ಹೌದು ಹಿರಿಬಾದ್ಮಿ ದಿನ ಕಲ್ಲೂರು ಮುತ್ಯ ನುಡಿ ಮಾಡ್ತಾನ. ಕಲ್ಲ ಅರಿಗಿನ ಮ್ಯಾಗ ಮ್ಯಾಣಿನ ಗುಂಟು ಹೊಡೆದು ತುದಗೈ ಹಿಡಿದು ಕೇಳಬೇಡ, ಮುಂಗೈ ಹಿಡಿದು ಕೇಳ ಗಾಣಮಿಣಿ ಅಂತ ಹೇಳಿ ರಥಾಯರಿ ನುಡಿ ಮಾಡ್ಯಾನ ಕಲ್ಲೂರು ಮುತ್ಯ. ಹೌದು. ಇಲ್ಲಿ ನಮ್ಮ ಹೊನ್ನಪ್ಪ ಮಾಸ್ತರ್ಗೆ ಸೌಶ್ಯ ಬಂದದ. ಸೌಶ್ಯ ಬಹಳ ಬೆರಿಕಿ. ಎಲ್ಲಾ ಬರ್ಬೇಕು ಖರೆ ಸೌಶ್ಯ ಬರಬಾರ್ದು. ಹೌದು. ಸೌಶ್ಯ ಅನ್ನೋದು ಬಹಳ ಬೆರಿಕೆ ಅದ. ಅರಿಕೇರಿ ಅರಿವಿನ ಮನಿ ಭ್ಯೂರಿಗಿ ಗುರುವಿನ ಮನಿ ಮಾಯಿ ಮಕ್ಕಣಾಪುರ ಶಿವಸ್ಥಾನ ಗದ್ದಿಗೆ ಹೌದಿಲ್ರಿ? ಹೌದು. ಕಲ್ಲೂರು ಸಿದ್ಧನ ಹೇಳಿಕೆ ಕಲ್ಲರಿಗಿನ ಮ್ಯಾಗ ಮ್ಯಾಣಿನ ಗೂಂಟು ಹೊಡೆದಂಗತ್ತ. ಹೌದು. ಹಂಗದ. ಅರಿಕೇರಿ ಅರಿವಿನ ಮನಿ ಭ್ಯೂರಿಗೆ ಗುರುವಿನ ಮನಿ ಹೌದು. ಮಾಯಿ ಮಕ್ಕಣಾಪುರ ಶಿವಸ್ಥಾನ ಗದ್ದಿಗೆ ಕಲ್ಲೂರು ಸಿದ್ಧನ ಹೇಳಿಕೆ ಕಲ್ಲರಿಗಿನ ಮ್ಯಾಲೆ ಮ್ಯಾಣಿನ ಗೂಂಟು ಹೊಡೆದಂಗಲ ಗಾಣಮಿಣಿ ಅಂದನವ. ಹೌದು 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 ಹೌದು. ಅದಕ್ಕೆ ಇವರಿಗೆ ಏನು ಸಂಶಯ ಬಂದದ, ಕಲ್ಲೂರು ಕಡಿಮಠ ಹಿರಿಬಾದ್ಮಿಗೆ ನುಡಿ ಮಾಡತ್ ಹೇಳಿ ಅಂದಾನ. ಕಡಿಮಠ ಅವನಿಗೆ ಯಾಕೆ ಅಂದರು? ಹಿಂಗ ಸಂಶಯ ಬಂದದ. ಹೌದು. ಅದು ಹೌದು. ಆ ಕಲ್ಲೂರ್ಗಿಂತ ಮುಂದೆ ಮಠ ಇಲ್ಲೇನು? ಕಡಿ 101 ಮಂದಿ, ಅದಕ್ಕಿಂತ ದೂರ ಇರ್ಬಹುದು ಮಠ. ಖರೆ ಕಲ್ಲೂರು ಕಡಿಮಠ ಯಾಕಂದ್ರು ಇದು ಒಂದೇ. ಹೌದು ಹೌದು. ಅದೇ ನಿಮಗೆ ಹೇಳಿದ ಮೊದಲ ಶಬ್ದದ ಅರ್ಥ ತಿಳ್ಕೊಬೇಕ್ರಿ ಹೊನ್ನಪ್ಪ ಮಾಸ್ತರ. 4 ಮಂದಿ ಒಳಗೆ ನುಡಿ ಆಗಲಿಲ್ಲ. 21 ಮಂದಿ ಧರ್ಮರ ಒಳಗೆ ನುಡಿ ಆಗಲಿಲ್ಲ. 1700 ಮಂದಿ ಒಳಗೂ ನುಡಿ ಆಗಲಿಲ್ಲ. ಹೌದು. 101 ಮಂದಿ ಒಳಗೆ ನುಡಿ ಆಗ್ತದ. ಹೌದಲ್ರಿ? ಹೌದು. ಅಲ್ಲಿ ಅಂಶದ ಮುತ್ಯ ಏನ್ ಹೇಳನ, ಕಲ್ಲೂರು ಸಿದ್ಧಗ ಕಲ್ಲೂರು ಕಡಿಮಠ ನೀ ಹಿರಿಬಾದ್ಮಿ ದಿನ ನುಡಿ ಮಾಡತ್ ಹೇಳಿ ಆಶೀರ್ವಾದ ಮಾಡ್ಯಾನ. ಹೌದು ಹೌದು. ಕಡಿ ಯಾಕಂದರು ಅಂತ ಕೇಳಿದ್ರೆ ಇಲ್ಲೇ ಅದರ ಶಬ್ದದ ಅರ್ಥ ತಿಳ್ಕೊರಿ. ಕಡಿ ಅಂದ್ರೆ ಏನು? ನಿನ್ನ ಮುಂದೆ ಇನ್ನೊಬ್ಬರು ನುಡಿ ಮಾಡಬಾರದು.
ಹೌದು ಹೌದು ಕಡಿ ನುಡಿ ಹೌದು ಅಂದ್ರ ಮತ್ತೊಬ್ಬ ನುಡಿ ಮಾಡುವುದಿಲ್ಲ. ಇಲ್ಲ ಕಲ್ಲೂರು ಸಿದ್ದನ ಮುಂದೆ ಮತ್ತೊಬ್ಬ ನುಡಿ ಮಾಡುವುದಿಲ್ಲ. ಅದಕ್ಕೆ ಕಡಿ ನುಡಿ ಅಂದ್ರ ಅದಕ್ಕೆ. ಹೌದು ಹೌದು ಕಡಿಮಠ ನುಡಿ ಪೂರ್ತಿ ಇದೇ ಕಡಿಮಠ. ನಿನಗೆ ಹಾನ ಅನಿಸ್ಯದ ಅದಕ್ಕಿಂತ ಅಚ್ಚಿ ಕಡೆ ಒಂದು ಮಠ ಆವೇನಂತ ನಿಮಗೆ ಹಿಂಗ ಸಮಸ್ಯೆ ಬಂದದ. ಹಿಂಗ ಇಲ್ಲ. ಒಂದೇ ಮಠ 1700 ಮಂದಿ ಒಳಗ 4 ಮಂದಿ ಒಳಗ 21 ಮಂದಿ ಒಳಗ ಕಡಿ ಮಠ ನುಡಿ ಕಡಿ ಅದು ಒಂದೇ. ಅದರ ಮುಂದೆ ನುಡಿ ಇಲ್ಲ ಅಂತ ಹೇಳಿ ಅದಕ್ಕೆ ಕಡಿ ನುಡಿ ಅಂತ ಹೇಳಿ ಅದಕ್ಕೆ ಒಡನುಡಿ ಅಂದಾರ. ಹೌದು ಅದಕ್ಕೆ ಇರ್ಲಿ. ಈಗ ಮತ್ತ ಅವರು ಒಂದು ಕೇಳ್ಯಾರ, ನಾವು ಕೇಳ್ಕೊತ ಕುಂಡ್ರೋದು ಬೇಡ. ಮತ್ತೊಂದು ಹೊಸದೇ ಕೇಳುದವ. ಏನದರಿ ಅಂತದು? ಏನು ಕೇಳುದದ್ರಿ ಅಂತ ಕೇಳಿದ್ರ, ಯಾಕಂದ್ರ ಇದು ಶಿವಸ್ಥಾನ. ಹೌದು. ದಿಲ್ಲಿ ಹಸ್ನಾವತಿಗೆ ಎಲ್ಲಿತ್ತು? ದಿಲ್ಲಿ ಹಸ್ನಾವತಿ ಒಳಗ ಇತ್ತು. ಯಾರು? ತುಕಾಪರಾಯ ಮತ್ತು ಸ್ವಾಮರಾಯ. ಹೌದು. ಸೌಂತಿ ಮಕ್ಕಳ ಪಾಲ ಸರಿ ಮಾಡಿ ಸ್ವಾಮರಾಯಗೌಡ ಹೋಗಿ ಸೌಂತಿ ಮಕ್ಕಳ ಪಾಲು ಸರಿ ಮಾಡಿ ಅದು ತರ್ಲಕ್ ಹೋದ. ಹೌದು. ಏನಾಯ್ತ್ರಿ ಅಲ್ಲಿ? ಏನಾಗ್ಯದರಿ? ಅಲ್ಲಿ ಯಾರಿಗೆ ಮುಟ್ಟುಗುಡ್ಲಿಲ್ಲ ಅದು. ಹೌದು ಹೌದು. ಈ ಶಿವಸ್ಥಾನ ಹೌದಲ್ಲ? ಹೌದು. ಯಾರಿಗೆ ಮುಟ್ಟುಗುಡ್ಲಿಲ್ಲ. ಅದು ಯಾರ ಹೆಸರಲ್ಲಿ ಐತ್ರಿ? ಜಕ್ಕಪ್ಪ ಮಾಳಪ್ಪನ ಹೆಸರಲ್ಲಿ ಅದ್ರ ಮ್ಯಾಗ ಬರ್ದಿತ್ತು. ಹೌದು. ಅವರು ಹೋಗಿ ತಂದ್ರೆ ಬರ್ತಿತ್ತು, ಮತ್ತೊಬ್ಬರಿಗೆ ತಗೊಂಡ್ ಬರ್ಲಕ್ ಅವಕಾಶ ಇಲ್ಲ. ಇಲ್ಲ ಇಲ್ಲ. ಅವಾಗ ಹೋಗಿ ಮಾಳಿಂಗರಾಯ ಆ ಶಿವಸ್ಥಾನ ತಂದಾನ. ಉಗ್ರಾಣಿ ಮನಿ ಅಂದು ಉಗ್ರಾಣ ಮನಿ ಅಂತ ತಂದಾನ. ಹೋಗವ್ರಿ ಸುಮ್ ಹೋರಿ ಒಂಜಾರ ಗದ್ದಲ ಮಾಡಿಬೇಡ್ರಿ. ಉಗ್ರಾಣಿ ಮನಿ ಒಳಗಿಂದ ಹೋಗಿ ಮಾಳಿಂಗರಾಯ ತಂದಾನ. ಯಾರಿಗೆ ಮುಟ್ಟುಗೊಟ್ಟಿಲ್ಲ. ಎಲ್ಲ ಇಲ್ಲಿ ನಮ್ಮ ಹೊನ್ನಪ್ಪ ಮಾಸ್ತರ್ಗ ಏನ್ ಕೇಳ್ಬೇಕತ್ತೀರಿ? ಯಾರಿಗೆ ಮುಟ್ಟುಗುಡಲಾರದ ಶಿವಸ್ಥಾನ. ಜಕ್ಕಪ್ಪ ಮಾಳಪ್ಪರೇ ಇಬ್ಬರು ಮುಟ್ಟ್ಯಾರ ಅದಕ್ಕೆ. ಹೌದು. ಅಂತ ಮುಟ್ಟಲಾರ ಶಿವಸ್ಥಾನ ಅದು ಯಾರ ಕೈಯಾಗ ಸಿದ್ಧಟಿಗೆ ಮಾಡ್ತಾರೆ? ಅದು ಸದ್ಯ ಎಲ್ಲಿ ಅದು ಈಗ ಸದ್ಯ. ಹೌದು. ಯಾಕಂದ್ರೆ ಅವ್ರ ಅಪ್ಪಗೂ ಮುಟ್ಟುಗೊಟ್ಟಿಲ್ಲ ಅದು. ಸ್ವಾಮರಾಯಗೌಡ. ಹೌದು. ನೀವು ಹೋಗಿ ತಂದಿರಿ, ನಿಮಗ 4 ಮಂದಿ ಮಕ್ಕಳನ್ನು ಅದಕ್ಕೆ ಮುಟ್ಟೇ ಇಲ್ಲ. ಇಲ್ಲ. ಮತ್ತ ಅಂತ ಶಿವಸ್ಥಾನ ಅದು ಯಾ ಮಠಕ್ಕೆ ಇಟ್ರಿ, ಅದು ಯಾ ಜಾಗಕ್ಕೆ ಇಟ್ರಿ. ಈಗ ಸದ್ಯ ಎಲ್ಲಿ ಅದ? ಹೌದು. ಅದರ ಸಿದ್ಧಟಿಗೆ ಎಲ್ಲಿ ನಡೀತದ? ಇದು ಒಂದು ನಮಗೆ ಸಂಶಯ ಬಂದು ಪ್ರಶ್ನೆ. ಹೌದು. ಇನ್ನೊಂದು, ಹಿಂದೆ ಏನಾರ ನಾವು ಮಾಡಿದೇವ ಅಂದ್ರೆ ಅದು ಮುಂದೆ ಅದು ಒಂದು ಗುರುತು ಉಳಿತದ. ಹೌದು. ಹೌದಲ್ರಿ? ಈಗ ಹುಲಿಜಂತಿಗೆ ಮಾಳಿಂಗರಾಯ ಹೋಗಿ ಹುಲಿ ಹಾಲು ತಂದಾನ. ಹೌದು. ಅವನು ಎಲ್ಲಿ ಮಾಳಿಂಗರಾಯನ ಗುಡಿ ಅದಾವ ಅಲ್ಲಿ ಮ್ಯಾಗ ಹುಲಿ ಚಿತ್ರ ಅದು. ಹೌದು. ಹೌದಿಲ್ರಿ? ನಮ್ಮ ಚಿಂಚಲಿ ಮಾಯಕ್ಕನ ಗುಡಿ ಮುಂದೆ 2 ಆನೆ ಅವು. ಹೌದು ಹೌದು ಹೌದು. ಆನಿ ಅದರ ಸಂಬಂಧವ ಅವು ಎಲ್ಲಿದ್ ಹಿಂದೆ ಬಂದು. ಆನಿ. ಹೌದು. ಅನಂತ ಈ ಒಂದೆರಡು ವಿಷಯವ ನಿಮಗೆ ಎಷ್ಟು ತಿಳಿತದ ಅಟ್ಟು ಹೇಳ್ರಿ. ಹೌದು. ಅದಕ್ಕೆ ಇಲ್ಲಿ ಮತ್ತ ಅವ್ರು ಬಹಳ ಮಾತಾಡ್ಬೇಡ್ರಿ ಅಂತ ಹೇಳಿ ವಾರ್ನಿಂಗ್ ಅದ. ಹೌದು ಗೌಡ್ರ. ಅದಕ್ಕೆ ಇಲ್ಲಿ ಏನ್ ಹೇಳುದದ? ಏನದ? ಬಸವಣ್ಣನವ್ರು ಹೇಳಿದ್ರು, ಬಚ್ಚಲದ ನೀರು ತಿಳಿಯಾದರೇನು, ಸಲ್ಲಾದ ಹೊನ್ನ ಮೆಚ್ಚಲಿದ್ದರೇನು, ಆಕಾಶದಲ್ಲಿ ಮಾವಿನ ಫಲವಿದ್ದರೇನು, ಕೊಯಲಿಲ್ಲದ ಮೆಚ್ಚಲ ಕೂಡಲ ಸಂಗಮ ದೇವನ ಅನುಭವ ಇಲ್ಲದವರು ಎಲ್ಲಿದ್ದರೇನು ಕೂಡಲ ಸಂಗಮ ದೇವ. ಹೌದು. ಅದಕ್ಕ ಹೆಂಗ ಇರ್ತದ ಸಿದ್ಧಟಿಗೆ ಅಂತ ಕೇಳಿದ್ರ ಸಾಮಾನ್ಯ ಸಿದ್ಧಟಿಗೆ ಇಲ್ಲ. ಅಮಸಿದ್ಧ ಮುತ್ತನ ಸಿದ್ಧಟಿಗೆ ಅದು ಯಾವಾಗಲೂ ಸಾಮಾನ್ಯ ಇಲ್ಲ. ಅಧ್ಯಾತ್ಮದಲ್ಲಿ ಜೈಂಟ್ ಆಗಿ ಬಂದಂತ ಸಿದ್ಧಟಿಗೆ ಅದ. 4 ಮಂದಿ ಸತ್ಯ ಧರ್ಮರು. ಹೌದು. ಅರಿಕೇರಿ ಎಂಬು ಅರಮನಿ ಒಳಗೆ ಹುಟ್ಟಿದ್ರು. ಹೌದು. ಅರಿಕೇರಿಗೆ ಅರಮನಿನೇ ಯಾಕಂದ್ರು ಎಲ್ಲಾರ್ದು ಅರ್ಧ ಆಳಿಕೆ ಆಯ್ತು. ಹೌದು ಹೌದು ಹೌದು. ಮಾಯಾದ ಮಗ ಮಾಧುಲಿಂಗ ತೇರ್ವಾಡ ಮಗರಾಯ ಕರ್ಣಿ ಮಲಕಾರ ಸಿದ್ಧ ಅರಿಕೇರಿ ಎಂಬು ರಥದ ಮನಿ ಒಳಗ ಆಳ್ಕೆ ಮಾಡಿದ್ರು. ಅವ್ರದ್ದು ಅರ್ಧ ಆಳ್ಕಿನೇ ಆಯ್ತು. ಹೌದು. ಹೌದು ಸಿದ್ಧ ಬಿಳಿಯನು ಸಿದ್ಧ 4 ಮಂದಿ ಸತ್ಯ ಧರ್ಮರ ಅದೇ ಅರಿಕೇರಿಯೊಳಗೆ ಹುಟ್ಟಿದ್ರು. ಅವ್ರದ್ದು ಆಳ್ಕೆ ಅರ್ಧನೇ ಆಯ್ತು. ಹೌದು ಹೌದು. ಅದೇ ಅರಿಕೇರಿ ಊರದ ಗೌಡಕಿ ದೇಶಕ್ಕೆ 4 ಮಂದಿ ಧರ್ಮರೊಳಗ ತಂಗಿ ರೆಬ್ಕ್ಯಾವ್ಗ ಆರತಿ ಒಳಗ ನೀಡಿದರು. ಹೌದು. ಅಕ್ಕಿನೂ ಅರ್ಧನೇ ಆಯ್ತು. ಹೌದು ಹೌದು ಹೌದು. ಸಂಪೂರ್ಣ ಆಗಲಿಲ್ಲ. ಎಲ್ಲ ಇದು ಎಲ್ಲಾ ಮುಗಿಸಿ ಎಲ್ಲಿಗೆ ಬಂದಾರಂದ್ರ ಹೊನ್ನ ಬೆಹೂರಿಗೆ ಬರ್ತಾರ 4 ಮಂದಿ ಧರ್ಮರು. ಹೌದು. 4 ಮಂದಿ ಧರ್ಮರು ಎಲ್ಲಿಗೆ ಬರ್ತಾರ? ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಬೆಹೂರಿಗೆ. ಅದು ಮೊದಲ ಮೈಲಾರಹಟ್ಟಿ.
ಮೈಲಾರ್ ಹಟ್ಟಿ ಒಳಗೆ ಬಂದು 4 ಮಂದಿ ಧರ್ಮರು ಬಂದು ಅಲ್ಲಿ ಧರ್ಮದ ಕಟ್ಟಿ ಕಟ್ಟ್ಯಾರ. ಹೌದು. ಅಲ್ಲಿ 4 ಮಂದಿ ಬಂದು ಧರ್ಮದ ಕಟ್ಟಿ ಕಟ್ಟಿದ್ರು. ಧರ್ಮದ ಕಟ್ಟಿ ಕಟ್ಟಿದ್ರು ಖರೆ ಅವರಿಗೆ ಮುಟ್ಟುಗುಡ್ಲಿಲ್ಲ ನೋಡ್ರಿ. ಹೌದು 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 ಹೌದು. ಅವರೇ ಕಟ್ಟ್ಯಾರ, ಅವರಿಗೆ ಮುಟ್ಟುಗುಡಲ್ದು. ಕಟ್ಟಿ ಮುಗಿದ ಬಳಕ ಮ್ಯಾಗ ಕುಂಡ್ರಲಕ್ ಹೋಗ್ತಾರ, ಕಟ್ಟಿ ಮುಟ್ಟುಗೊಟ್ಟಿಲ್ಲ, ಬರುಗೊಟ್ಟಿಲ್ಲ. ಅವಾಗ 4 ಮಂದಿ ಧರ್ಮರು ವಿಚಾರ ಮಾಡ್ತಾರ. ಹೌದು, ಧರ್ಮ ಕಟ್ಟಿದು ನಾವೇ ಕಟ್ಟಿದೆವು, ನಮಗ ಮುಟ್ಟುಗುಡಲ್ದಂದ್ರ ನಮ್ಮ ಗುರುವಿಗೆ ತಂದು ಅಪ್ಪಗೆ ತಂದ ಶಾಂತಿ ಮಾಡ್ಬೇಕಂತೇಳಿ ವಿಚಾರ ಮಾಡಿ ಹೌದು ಸಿದ್ಧ ಬಿಳಿ ಅನಿಸಿದ್ದು ಹೊಂಟಾರ. ಹೌದು. ಎಲ್ಲಿಗೆ? ಮಕಣಾಪುರಕ್ಕೆ ಗುರುವಿಗೆ ಕರಿಲಕ್ಕ. ಹೌದು ಹೌದು ಹೌದು. ಯಾವ ರೀತಿಯಿಂದ ಹೊಂಟಾರ, ಹೇಗೆ ಹೋಗ್ತಾರ, ಹೆಂಗ ಶಾಂತಿ ಮಾಡ್ತಾರ, ಹೇಗೆ ಮಾಡ್ತಾರ ಕೇಳ್ರಿ. ಹೇಳಿ ಹೇಳಿ.